ಇನ್ನು 500,000 ರೂಪಾಯಿ ನೋಟುಗಳ ನಿಷೇಧಕ್ಕೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ವಿರೋಧ ವ್ಯಕ್ತವಾಗ್ತಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಆಕ್ರೋಶ ದಿವಸಕ್ಕೆ ಜನ ಬೆಂಬಲ ಇದೆಯಾ ಅಂತ ನೋಡೋದಾದ್ರೆ ಕ್ಲಿಯರ್ ಕಟ್ ಆಗಿ ಇದುವರೆಗೂ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಇಲ್ಲ ಅನ್ನೋ ಆನ್ಸರ್ ಬರ್ತಾ ಇದೆ. KSRTC, BMTC, ಆಟೋ ಟ್ಯಾಕ್ಸಿಗಳ ಓಡಾಟ ಸಹಜವಾಗಿ ನಡೀತಾ ಇದೆ. ರೈಲು, ನಮ್ಮ ಮೆಟ್ರೋ ರೈಲಿನ ಸಂಚಾರದಲ್ಲೂ ಕೂಡ ಯಾವುದೇ ವ್ಯತ್ಯಯ ಇಲ್ಲ. ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು ಎಂದಿನ ಹಾಗೆ ಓಪನ್ ಆಗಿದೆ. 4 ವಿಶ್ವವಿದ್ಯಾಲಯಗಳು ಇವತ್ತು ನಡೆಸಬೇಕಿದ್ದ ಪರೀಕ್ಷೆಗಳು ಮಾತ್ರ ಮುಂದೂಡಿಕೆ ಆಗಿದೆ. ಮಿಕ್ಕೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇದೆ. ಗುಲ್ಬರ್ಗಾ, ಬೆಂಗಳೂರು, ತುಮಕೂರು ಮತ್ತು ಧಾರವಾಡ ವಿಶ್ವವಿದ್ಯಾಲಯಗಳು ನಡೀಬೇಕಿದ್ದಂತಹ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಮಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಎಕ್ಸಾಮ್ ಇದ್ರೆ ಇವತ್ತೇ ಮಾಡ್ತಿದ್ದಾರೆ ಅವರು. ಆ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ 500 ಮತ್ತು 1000 ರೂಪಾಯಿ ನೋಟುಗಳ ನಿಷೇಧಕ್ಕೆ ಏನು ವಿರೋಧ ಆಗಿತ್ತು ಅಂತ ಹೇಳಲಾಗಿತ್ತು. ಕಾಂಗ್ರೆಸ್ ಅನ್ನ ಒಳಗೊಂಡು ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳು ಏನು ಕರೆ ಕೊಟ್ಟಿದ್ರು ಅದು ಭಾರತ್ ಬಂದ್ ಅಂತಾರು ಕರಿಬಹುದು, ಅಥವಾ ಇದನ್ನ ಅವ್ರು ಹೇಳೋ ಪ್ರಕಾರ ಆಕ್ರೋಶ ದಿವಸ್, ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಗಳನ್ನ ಆಕ್ರೋಶದ ಮೂಲಕ ನಾವು ವ್ಯಕ್ತಪಡಿಸುತ್ತೇವೆ ಅಂತ ಏನು ಹೇಳಿದ್ರು ಆ ಆಕ್ರೋಶ ನೋ ಮೋರ್ ಎನಿ ಆಕ್ರೋಶ ಅಂತ ಅನ್ನಿಸ್ತಾ ಇದೆ. ನಾನು ಆಗ್ಲೇ ಹೇಳಿದಾಗೆ ಬೆಳಗ್ಗೆಯಿಂದ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾನೆ ಬರ್ತಿದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಈ ಕ್ಷಣ 9 ಗಂಟೆ ಆದಮೇಲೆ ನಾನು ಮುಂಜಾನೆ 6 ಗಂಟೆಯಿಂದನೇ ಬೆಂಗಳೂರು ಮತ್ತು ಕರ್ನಾಟಕದ ನಾನಾ ಭಾಗಗಳಲ್ಲಿ ಹೇಗಿತ್ತು ಅಂತ ನಿಮ್ಗೆ ಹೇಳ್ತಿದ್ವಿ. ಈ ಕ್ಷಣ 9 ಗಂಟೆ ಆದಮೇಲೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಶ್ರೀನಿವಾಸ್ ದಳವೆ ಬೆಂಗಳೂರಿನ ಮಲ್ಲೇಶ್ವರಂ ಇಂದ, ಇನ್ನು ಮೆಜೆಸ್ಟಿಕ್ ಇಂದ ನನ್ನ ಕೊಲೀಗ್ ರಕ್ಷಾ ಕಟ್ಟೆಬೆಳಗಳಿ, ಇನ್ನು ಉಡುಪಿಯಿಂದ ದೀಪಕ್ ನನ್ನ ಜೊತೆ ಲೈವ್. ವೆರಿ ಗುಡ್ ಮಾರ್ನಿಂಗ್ ನಿಮ್ 3 ಜನಕ್ಕೂ ಕೂಡ. ಮೊದಲಿಗೆ ನಾನು ಶ್ರೀನಿವಾಸ್ ದಳವೆಗೆ ಹೋಗಿ ಬರ್ತೀನಿ. ಶ್ರೀನಿವಾಸ್, ಮಲ್ಲೇಶ್ವರಂ ಒಂದ್ ರೀತಿ ಬೆಂಗಳೂರಿನಲ್ಲಿ ಒಂದು ಟ್ರೆಡಿಷನಲ್ ಪ್ಲೇಸ್, ಅದು ಜನರ ಇರುವಿಕೆ ಮತ್ತು ಜನರು ತಿಳುವಳಿಕೆ ಇರೋದು ಕೂಡ ಹಾಗೇನೆ. ಬಟ್ ಇವತ್ತು ಈ ಮುಂಜಾನೆ ಮಲ್ಲೇಶ್ವರಂ ಮಾರುಕಟ್ಟೆ, ಮಲ್ಲೇಶ್ವರಂ ಪ್ಲೇಸ್ ಹೇಗಿದೆ? ಹರೀಶ್, ಎಂದಿನಂತೆ ಮಲ್ಲೇಶ್ವರಂ ಮಾರುಕಟ್ಟೆ ಆಗಿರಬಹುದು, ಇಲ್ಲಿನ ಜನಸಂದಣಿ ಆಗಿರಬಹುದು, ಬಸ್ ಸ್ಟಾಪ್ ಗಳಾಗಿರಬಹುದು, ಎಂದಿನಂತೆ ತಮ್ಮ ಕಾರ್ಯ ಚಟುವಟಿಕೆಗಳನ್ನ ಮುಂದುವರಿಸಿದೆ. ಯಾವುದೇ ರೀತಿಯಾದಂತಹ ಆಕ್ರೋಶ ದಿವಸದ ಒಂದು ಲಕ್ಷಣಗಳು ಮಲ್ಲೇಶ್ವರಂನಲ್ಲಿ ಕಾಣ್ತಿಲ್ಲ ಅಂತ ಹೇಳ್ಬೋದು ಹರೀಶ್. ಓಕೆ, ಬಟ್ ಅಲ್ಲಿ ಜನ ಏನ್ ಮಾತಾಡ್ತಾರೆ ಮಲ್ಲೇಶ್ವರಂ ಭಾಗದಲ್ಲಿ? ಹರೀಶ್, ಜನ ಏನು ಸಹಜವಾಗಿ ಏನು ನೋಟ್ ಬ್ಯಾನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ಆಕ್ರೋಶ ದಿವಸನ ಆಚರಣೆ ಮಾಡ್ತಿದ್ದಾರೆ. ಇದು ನಮಗೆ ಅನುಕೂಲ ಆಗುವಂತದ್ದಲ್ಲ. ಸೊ ಹಾಗಾಗಿ ಇದಕ್ಕೆ ನಮ್ಮ ಬೆಂಬಲ ಇಲ್ಲ. ಒಂದು ಕಪ್ಪು ಹಣದ ಒಂದು ಏನು ನಿಯಂತ್ರಣಕ್ಕಾಗಿ ಮೋದಿ ಅವರು ಈ ಒಂದು ಏನು ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ನಮಗೆ ಕಷ್ಟ ಆದ್ರೂ ಕೂಡ ಅನಿವಾರ್ಯವಾಗಿ ಇದನ್ನ ಸಹಿಸ್ಕೊಳ್ತೀವಿ. ಸೊ ಹಾಗಾಗಿ ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನುವಂತಹ ಮಾತುಗಳನ್ನ ವ್ಯಾಪಾರಸ್ಥರು, ಜನರು ಹಾಗೆ ಎಲ್ಲರೂ ಕೂಡ ಮಾತಾಡ್ತಿರುವಂತದ್ದು. ಸೊ ಅದೇ ಚಿತ್ರಣ ಮಲ್ಲೇಶ್ವರಂನಲ್ಲೂ ಕೂಡ ಮುಂದುವರೆದಿರುವಂತದ್ದು ಹರೀಶ್. ಒಂದಷ್ಟು ಆಟೋಗಳ ಹಿಂದೆ ನೋಡ್ತಿದ್ವಿ ನಾವು, ನವೆಂಬರ್ 28 ಬಂದ್ಗೆ ನಾವು ಸಪೋರ್ಟ್ ಮಾಡಲ್ಲ ಯಾಕೆಂದ್ರೆ ನಾವು ಭಾರತೀಯರು ಅಂತ. ಓಕೆ ಶ್ರೀನಿವಾಸ್, ಐ ಕಮ್ ಬ್ಯಾಕ್ ಟು ಯು. ನಾನು ನೇರವಾಗಿ ಮೆಜೆಸ್ಟಿಕ್ ನಲ್ಲಿ ನನ್ನ ಕೊಲೀಗ್ ರಕ್ಷಾ ಇದ್ದಾರೆ. ಅಗೈನ್ ವೆರಿ ಗುಡ್ ಮಾರ್ನಿಂಗ್ ರಕ್ಷಾ. ಬೆಳಗ್ಗೆ 6 ಗಂಟೆ ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಬೆಳಗ್ಗೆ ಯಾವಾಗ್ಲೂ ಬಂದ್ ಅಥವಾ ಯಾವುದೋ ಆಕ್ರೋಶ ವ್ಯಕ್ತಪಡಿಸಬೇಕಾದ್ರೆ ವಾತಾವರಣ ಬೇರೆ ಇರುತ್ತೆ. 9 ಗಂಟೆ 10 ಗಂಟೆ ಆದ್ಮೇಲೆ ಎಷ್ಟೋ ಸಂದರ್ಭದಲ್ಲಿ ವಾತಾವರಣ ಬದಲಾಗೋಗುತ್ತೆ. ಆ ಥರದ್ದು ಏನಾದ್ರು ಬದಲಾವಣೆಗಳು ಗಮನಿಸಿದ್ರಾ? ಆಗಿದ್ಯಾ ಇಲ್ಲ ಎಂದಿನ ಹಾಗೆ ಇದೆ ಅಂತೀರಾ? ಖಂಡಿತ ಇಲ್ಲ, ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲ ಹರೀಶ್, ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅಂದ್ರೆ ಬಸ್ಗಳ ಸಂಚಾರದ ವಿಚಾರವಾಗಿ ಆಫ್ಟರ್ 9 ಗಂಟೆ 10 ಗಂಟೆ ಆದ ನಂತರ ಹಲವಾರು ಬದಲಾವಣೆಗಳನ್ನ ನಾವು ಹಲವಾರು ಹೋರಾಟಗಳಲ್ಲಿ ಹಾಗೆ ಪ್ರತಿಭಟನೆಗಳಲ್ಲಿ ಕಾಣ್ತಾನೆ ಇರ್ತೀವಿ. ಅದೇ ರೀತಿಯಾದಂತಹ ಒಂದು ಬದಲಾವಣೆ ಇಲ್ಲೂ ಕೂಡ ನಡೀಬಹುದು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಸಣ್ಣ ಪ್ರಮಾಣದಲ್ಲಿ. ಆದ್ರೆ ಆ ರೀತಿಯಾದಂತಹ ಬದಲಾವಣೆ ಇಲ್ಲ. ಖಂಡಿತ ಸದ್ಯದ ಪರಿಸ್ಥಿತಿಯಲ್ಲಿ ಮೆಜೆಸ್ಟಿಕ್ ನಲ್ಲಿ ಯಾವುದೇ ಆಕ್ರೋಶದ ದಿನದ ಎಫೆಕ್ಟ್ ಕಾಣ್ತಿಲ್ಲ, ಯಾವುದೇ ಬಂದ್ ಎಫೆಕ್ಟ್ ಕೂಡ ಕಾಣ್ತಿಲ್ಲ. ಸಂಚಾರಿ ವ್ಯವಸ್ಥೆ ಕೂಡ ಆರಾಮಾಗಿ ಸಾಗ್ತಾ ಇದೆ. ಜನ ಕೂಡ ತಮ್ಮ ನಿತ್ಯದ ಸಂಚಾರ ವ್ಯವಸ್ಥೆಯನ್ನ ಆರಾಮಾಗಿ ಅನುಭವಿಸ್ತಾ ಇದ್ದಾರೆ ಹಾಗೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆರಾಮಾಗಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಹರೀಶ್. ಡೋಂಟ್ ಯು ಫೀಲ್ ರಕ್ಷಾ, ಎಷ್ಟೋ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಜನ ಮಾತಾಡ್ತಿರೋದು ಕೇಳಿಸ್ಕೊಂಡ್ರೆ ನಾವು ಅವ್ರಿಗೆ ಇವತ್ತು ಆಕ್ರೋಶ ಏನೂ ಇಲ್ಲ, ಆದ್ರೆ ಅಸಮಾಧಾನ ಇರಬಹುದು. ನಮಗ್ ಚೇಂಜ್ ಸಿಗ್ತಿಲ್ಲ ಬಸ್ ಕೊಡೋಕೋ ಅಥವಾ ತರಕಾರಿ ತಗೊಳಕೋ ಅಂತ. ಬಟ್ ಇದೊಂದ್ ರೀತಿ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು, ಅವರ ಮೂವ್ಮೆಂಟ್ ಅನ್ನೋಕ್ಕಿಂತ ಒಂದ್ ರೀತಿ ಪೀಪಲ್ ಮೂವ್ಮೆಂಟ್ ಆಗೋಗಿದೆ ಇದೀಗ.
ಎಸ್ ಹರೀಶ್, ಖಂಡಿತ ಆ ರೀತಿಯಾದಂತಹ ಒಂದು ಮನೋಭಾವನೆಯನ್ನ ಕಾಣ್ತಾ ಇದ್ದೀವಿ. ಅಸಮಾಧಾನ ಚೇಂಜ್ ವಿಚಾರದಲ್ಲಿ ಮಾತ್ರ ಅಲ್ಲ, ಇವತ್ತಿನ ಆಕ್ರೋಶ ದಿನದ ವಿಚಾರವಾಗಿ ಕೂಡ ಹಲವಾರು ಅಸಮಾಧಾನಗಳನ್ನ ನೋಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಏನು ಆಕ್ರೋಶ ದಿವಸವನ್ನ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಂತಹ ಇವತ್ತಿನ 28 ಕಾಂಗ್ರೆಸ್ಗೆ ಒಂದು ದೊಡ್ಡ ಮುಖಭಂಗ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವಂತಹ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲೂ ಕೂಡ ಅವರ ಆಕ್ರೋಶ ದಿನವನ್ನ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ನಿಜಕ್ಕೂ ಇದು ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ಮುಖಭಂಗ ಅಂತಾನೆ ಹೇಳ್ಬೋದು. ಮೌಖಿಕವಾಗಿ ಕೂಡ ಹಲವು ಇಲಾಖೆಗಳಿಗೆ ಮೆಸೇಜ್ ನೀಡಲಾಗಿತ್ತು, ಇವತ್ತು ಕಾರ್ಯವನ್ನ ನಿರ್ವಹಿಸಬೇಡಿ ಅಂತಕ್ಕಂಥ ಮೆಸೇಜ್ ನ ನೀಡಲಾಗಿತ್ತು ಅಂತ ಕೂಡ ಕೇಳ್ಪಟ್ಟಿದ್ವಿ. ಅದು ಕೂಡ ಎಲ್ಲೋ ಒಂದ್ ಕಡೆ ಕೈ ಕೊಟ್ಟಿದೆ ಕಾಂಗ್ರೆಸ್ಗೆ ಅನ್ಬೋದು. ಹಾಗಾಗಿ ಬಹುದೊಡ್ಡ ಒಂದು ವಿಧಾನದಲ್ಲಿ ನಾವು ನೋಡೋದಾದ್ರೆ ಮೊಟ್ಟ ಮೊದಲಿಗೆ ಬರೋದು ಸಾರಿಗೆ ವ್ಯವಸ್ಥೆ. ಆ ವ್ಯವಸ್ಥೆನೇ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲಾ ಜನರು ಕೂಡ ಆಕ್ರೋಶ ದಿವಸದ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ಗೆ ಇದು ಮುಖಭಂಗ ಅಲ್ದಾನೆ ಮತ್ತೇನೂ ಅಲ್ಲ ಅಂತ ಅನ್ಸುತ್ತೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರಕ್ಷಾ, ಈ ಕ್ಷಣದ ಮಾಹಿತಿಗಾಗಿ. ಇನ್ನು ಉಡುಪಿಗೆ ಹೋಗ್ತಿದ್ದೀನಿ ನಾನು. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ದೀಪಕ್, ಹೇಗಿದೆ ಉಡುಪಿ ಈ ಮುಂಜಾನೆ? ಹರೀಶ್, ಗುಡ್ ಮಾರ್ನಿಂಗ್. ಆಕ್ರೋಶ ದೇಶಾದ್ಯಂತ ಇದೆ ಅಂತ ಹೇಳಿ ನಾವು ಕೂಡ ಸುದ್ದಿ ಮಾಡಲಿಕ್ಕೆ ಬಂದಿದ್ವಿ ಉಡುಪಿಗೆ 5:15. ಆದ್ರೆ ಸದ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ನಾವು ಮತ್ತು ಪೊಲೀಸರು ಮಾತ್ರ ಅಂತ ಅನಿಸ್ತದೆ. ನಾನೀಗ ಉಡುಪಿಯ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇನೆ. ಯಾವತ್ತು 365 ದಿವಸ ಯಾವ ತರ ಇರ್ತದೆ ಉಡುಪಿಯ ಬಸ್ ಸ್ಟ್ಯಾಂಡ್, ಅದೇ ತರ ಇದೆ ಅಂತ ಹೇಳ್ಬೋದು. ಎಲ್ಲಾ ಖಾಸಗಿ ಬಸ್ಗಳು ಬೆಳಗ್ಗೆ 5:15ರಿಂದಲೇ ತಮ್ಮ ಸೇವೆಯನ್ನ ಆರಂಭ ಮಾಡಿದೆ. ಯಾರಿಗೂ ಕೂಡ ಈವರೆಗೆ ಆಕ್ರೋಶ ದಿವಸ ದೇಶಾದ್ಯಂತ ಇದೆಯಾ, ಅದು ಕರಾವಳಿಯಲ್ಲಿ ಇದೆಯಾ, ಉಡುಪಿಯಲ್ಲಿ ಇದೆಯಾ ಅನ್ನೋ ಒಂದು ಡೌಟ್ ಇದೆ. ಯಾಕಂದ್ರೆ ಯಾವುದೇ ಸಂಘಟನೆಗಳು ಬಂದ್ ಮಾಡಬೇಕು, ನಮ್ಗೆ ಬೆಂಬಲ ಕೊಡಬೇಕು ಅಂತೇಳಿ ಎಡಪಕ್ಷಗಳಾಗಿರ್ಬೋದು, JDS ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಯಾರು ಕೂಡ ಹೇಳಿಲ್ಲ. ಇದರ ಜೊತೆಗೆ ಪೊಲೀಸರು ಬೆಳಗ್ಗೆ 5 ಗಂಟೆಯಿಂದಲೇ ಬಂದೋಬಸ್ತ್ಗಾಗಿ ಹಲವು ಚೆಕ್ ಪೋಸ್ಟ್ಗಳಲ್ಲಿ ಬಂದೋಬಸ್ತ್ ಅನ್ನು ಹಾಕಿದ್ದಾರೆ. ಉಡುಪಿಯಲ್ಲೂ ಕೂಡ ಸಾಕಷ್ಟು ಮಂದಿ ಪೊಲೀಸರು ಬೆಳಗ್ಗೆಯಿಂದ 2 ವ್ಯಾನ್ ಅನ್ನ ಇಟ್ಕೊಂಡು ಇಲ್ಲಿ ಬಂದೋಬಸ್ತ್ಗಾಗಿ ನಿಂತಿರುವಂತದ್ದು. ಬೆಳಗ್ಗೆ 10 ಗಂಟೆಗೆ ಒಂದು ಪ್ರೊಟೆಸ್ಟ್ ಆಗ್ಲಿಕ್ಕಿದೆ ಅಂತ ಹೇಳಿ, ಹೀಗಾಗಿ ಯಾವೆಲ್ಲ ಪ್ರೊಟೆಸ್ಟ್ ಗಳು ಆಗ್ಬೇಕು ಅಂತೇಳಿ ಪೊಲೀಸರು ಚೆಕ್ ಪೋಸ್ಟ್ ನಲ್ಲಿ ನಿಂತಿದ್ರು ಕೂಡ ಯಾವುದೇ ಆಕ್ರೋಶದ ಒಂದು ವಾತಾವರಣ ಉಡುಪಿಯಲ್ಲಿ ಕಂಡು ಬರ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕೆ ಆಕ್ರೋಶ ಇರುವಂತದ್ದು ಪೊಲೀಸರದ್ದು ಮತ್ತು ನಮ್ರದ್ದು ಮಾತ್ರ. ಹಾಗಾಗಿ 10 ಗಂಟೆ ನಂತರ ಏನಾದರೂ ಪ್ರತಿಭಟನೆಗಳು ನಡೀತದ, ಆ ಪ್ರತಿಭಟನೆ ನಂತರ ಏನಾದರೂ ಕಾಂಗ್ರೆಸ್ನವರು ದೊಡ್ಡ ಆಕ್ರೋಶವನ್ನ ಹೊರಹಾಕ್ತಾರ ಅನ್ನೋ ಒಂದು ನಿರೀಕ್ಷೆ ಇದೆ. ಸದ್ಯದ ಮಟ್ಟಿಗೆ ನಾವು ಜನರನ್ನ ಮಾತಾಡಿಸಿದಾಗ ಜನಮನಸ್ಸಿನಲ್ಲಿ ಯಾವುದು ಕೂಡ ಆಕ್ರೋಶ ಸದ್ಯಕ್ಕೆ ಕಾಣ್ತಾ ಇಲ್ಲ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ದೀಪಕ್ ಜೈ. ಇದಿಷ್ಟು ಕೂಡ ಉಡುಪಿಯ ಮಾಹಿತಿಗಳಾಗಿತ್ತು. ಐಲ್ ಕಮ್ ಬ್ಯಾಕ್, ವಾಪಸ್ ಬರ್ತಿದ್ದೀನಿ ನಾನು ಬೆಂಗಳೂರಿನ ಮಲ್ಲೇಶ್ವರಂಗೆ. ನನ್ನ ಕೊಲೀಗ್ ಶ್ರೀನಿವಾಸ್ ದಳವೆ ನನ್ನ ಜೊತೆ ಲೈವ್ ಅಲ್ಲೇ ಇದ್ದಾರೆ. ಶ್ರೀನಿವಾಸ್, ಮಲ್ಲೇಶ್ವರಂ ಅಂದ ಕೂಡಲೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಕೇಂದ್ರ ಕಚೇರಿ ಅದು ಮಲ್ಲೇಶ್ವರಂ ಇರೋದು. ಇವತ್ತೇನಲ್ಲಿ ಫುಲ್ ಸಂಭ್ರಮನ, ಫುಲ್ ಸೆಲೆಬ್ರೇಷನ್? ಹರೀಶ್, ಖಂಡಿತವಾಗ್ಲೂ ನಿನ್ನೆಯೇ ಬಿಜೆಪಿ ನಾಯಕರು ಇವತ್ತಿನ ಆಕ್ರೋಶ ದಿವಸಕ್ಕೆ ಏನು ಸಂತೋಷ ದಿವಸವನ್ನ ಆಚರಣೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ತೆಗೆದುಕೊಂಡ್ರು. ಅದಕ್ಕಿಂತ ಮುಂಚೆಗೆ ಇವತ್ತು ನಾನು ಮಲ್ಲೇಶ್ವರಂನ ಏನು ಕಾಲೇಜಿನ ಮುಂದೆ ಇದ್ದೇನೆ. ಸೊ ನಿನ್ನೆ ಇದ್ದಂಥದ್ದು ಬಹುತೇಕ ಏನು ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಕಾಡ್ತಾ ಇತ್ತು. ಸೊ ಆದ್ರೆ ಇವತ್ತು ಬಹುತೇಕ ಬೆಂಗಳೂರಿನ ಎಲ್ಲಾ ಶಾಲಾ ಕಾಲೇಜುಗಳು ಓಪನ್ ಆಗಿದಾವೆ. ಸರ್ಕಾರಿ ಶಾಲಾ ಕಾಲೇಜು ಕೂಡ ಓಪನ್ ಆಗಿರುವಂತಹ ದೃಶ್ಯಗಳು. ಸೊ ಹೀಗಾಗಿ ಬೆಳಗ್ಗೆಯಿಂದನೇ ಏನು ಶಾಲಾ ಮಕ್ಕಳು ಶಾಲೆ ಕಡೆ ಹೆಜ್ಜೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗ್ಲೇ ಎಲ್ಲ ಬಹುತೇಕ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ನಿನ್ನೆ ಅನಿವಾರ್ಯವಿದ್ರೆ ರಜಾ ತೆಗೆದುಕೊಳ್ಬಹುದು ಅನ್ನೋ ಒಂದು ನಿರ್ದೇಶನವನ್ನ ಆಯಾ ಆಡಳಿತ ಮಂಡಳಿಗೆ ನೀಡಿತ್ತು. ಸೊ ಹಾಗಾಗಿ ಖಾಸಗಿ ಶಾಲೆಗಳು ರಜೆಗಳನ್ನ ಘೋಷಣೆ ಮಾಡಿಲ್ಲ. ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಆಯಾಯ ಡಿಸಿಗಳು ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅನ್ನೋ ಮಾಹಿತಿಗಳನ್ನ ನೀಡಲಾಗಿತ್ತು. ಸೊ ಹಾಗಾಗಿ ಬೆಂಗಳೂರಿನ ನಗರದಲ್ಲಿ ಯಾವುದೇ ರೀತಿಯಾದಂತಹ ರಜವನ್ನ ಡಿಸಿ ಅವರು ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲಾ ಖಾಸಗಿ ಹಾಗೆ ಸರ್ಕಾರಿ ಶಾಲಾ ಕಾಲೇಜುಗಳು ಎಂದಿನಂತೆ ಕಾರ್ಯ ಏನು ಪ್ರಾರಂಭ ಆಗಿದ್ದಾವೆ ಅಂತ ಹೇಳ್ಬೋದು. ಇನ್ನು ನೀವು ಕೇಳಿದಂತಹ ಪ್ರಶ್ನೆ, ಬಿಜೆಪಿಯಲ್ಲಿ ಸಹಜವಾಗ್ಲಿ ನಾನು ಈಗಾಗಲೇ ಹೇಳಿದಂತೆ ಆಕ್ರೋಶ ದಿವಸಕ್ಕೆ ವಿರುದ್ಧವಾಗಿ ಸಂತೋಷ ದಿವಸವನ್ನ ಆಚರಣೆ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲ ನಿರ್ಧಾರಗಳನ್ನ ಮಾಡಿ ಅದರ ಒಂದು ಕಾರ್ಯರೂಪಗಳನ್ನು ತರ್ತಾ ಇದ್ದಾರೆ. ಅನೇಕ ಕಡೆ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಬಿಜೆಪಿ ಹಮ್ಮಿಕೊಂಡಿರುವಂತದ್ದು. ಬ್ಯಾಂಕ್ ಸ್ಟಾಫ್ ಗಳಿಗೆ ಹೋಗಿ ಸಿಹಿ ಹಂಚುವಂತಹ ಕೆಲಸವನ್ನ ಮತ್ತೆ ಅವರಿಗೆ ಶುಭಾಶಯ ವಿನಿಮಯ ಮಾಡುವಂತಹ ಕೆಲಸವನ್ನ ಈಗಾಗಲೇ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯುವ ಬ್ರಿಗೇಡ್ ಕೂಡ ತನ್ನದೇ ಆದಂತಹ ಕಾರ್ಯಗಳನ್ನ ಮಾಡಿ ಆಕ್ರೋಶ ದಿವಸಕ್ಕೆ ವಿರುದ್ಧವಾಗಿ ಸಂತೋಷ ದಿವಸವನ್ನ ಮಾಡುವಂತಹ ಯೋಜನೆಗಳನ್ನ ಹಾಕೊಂಡಿರುವಂತದ್ದು. ಈಗಾಗಲೇ ಆ ಒಂದು ಕಾರ್ಯಕ್ರಮವೂ ಕೂಡ ಬಿಜೆಪಿ ವಲಯದಿಂದ ಪ್ರಾರಂಭ ಆಗಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.